ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ವಾಗ್ದಾಳಿ ಮಾಡಿದ್ದಾರೆ. ಬಿಡದಿಯಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಅಂತ ಹೇಳಿದ್ದಾರೆ. ಟೌನ್ಶಿಪ್ಗೆ ಭೂಮಿ ಕೊಡೋದಕ್ಕೆ ಒಪ್ಪದ ರೈತರ ಮೇಲೆ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ಪೊಲೀಸರನ್ನ ಬಳಸಿಕೊಂಡು ಜಂಟಿ ಅಳತೆ ಪ್ರಮಾಣೀಕರಣಕ್ಕೆ ಮುಂದಾದಾಗ ಪ್ರತಿರೋಧ ತೋರಿದ ರೈತರ ಮೇಲೆ ಜಾಮೀನು ರಹಿತ ಸೆಕ್ಷನ್ಗಳನ್ನು ಅಡಿ ಪ್ರಕರಣ ದಾಖಲಿಸಿದೆ. ಅನ್ನದಾತರನ್ನ ಕೊಲೆಗಾರರನ್ನಾಗಿ ಮಾಡೋಕೆ ಹೊರಟಿದೆ ಅಂತ ವಿಪಕ್ಷ ನಾಯಕರು ಹೇಳ್ತಾ ಇರೋದು. ಟೌನ್ಶಿಪ್ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಯೋಜನಾ ಪ್ರದೇಶದ ಮಂಡಲಹಳ್ಳಿಯಲ್ಲಿ 2 ದಿನದ ಹಿಂದೆ ನಡೆದಂತ ಘರ್ಷಣೆಯಿಂದ ಪ್ರಕರಣ ದಾಖಲಾಗಿರುವ ಗ್ರಾಮದ ನಾಗರಾಜು ಮತ್ತು ಜ್ಯೋತಿ ದಂಪತಿ ಮನೆಗೆ ಗುರುವಾರ ಭೇಟಿ ನೀಡಿ ಧೈರ್ಯ ತುಂಬಿದ ಬಳಿಕ ಸುದ್ದಿಗಾರರ ಜೊತೆಗೆ ಮಾತನಾಡಿದ್ರು. ಬಿಡದಿ ಸೇರಿದಂತೆ ವಿವಿಧೆಡೆ ಭೂ ಸ್ವಾಧೀನ ಮಾಡಿಕೊಂಡು ರೈತರನ್ನ ಒಕ್ಕಲೆಬ್ಬಿಸೋಕೆ ಮುಂದಾಗಿದೆ. ಮುಂಬರುವ ಗೋವಾ ಪಂಜಾಬ್ ಚುನಾವಣೆಗೆ ಪಕ್ಷದ ಹೈಕಮಾಂಡ್ಗೆ ಹಣ ಸಂದಾಯ ಮಾಡೋದಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರೈತರು ಜಮೀನು ಕಬಳಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಬಿಡದಿ ಟೌನ್ಶಿಪ್ ಕುರಿತು ಮುಂದಿನ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಹೋರಾಟ ಮಾಡಲಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು BY ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಭೂಮಿ ನೀಡಿಲ್ಲವೆಂದು ರೈತರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹುಂಬುತನ ಹಠಮಾರಿತನ ಬಿಟ್ಟು ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಶುಕ್ರವಾರ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ವಿಜಯೇಂದ್ರ ಅವರು. ಇನ್ನು ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಬಿಜೆಪಿ ಅವಧಿಯಲ್ಲೇ ಟೌನ್ಶಿಪ್ ನಿರ್ಮಾಣಕ್ಕೆ ಪ್ರಕ್ರಿಯೆ ನಡೆದಿತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದು ಸಾಬೀತು ಮಾಡಲಿ, ನಾವಿದ್ದಾಗ 1 ಇಂಚು ಭೂಮಿ ಸ್ವಾಧೀನ ಮಾಡಿಲ್ಲ ಅಂತ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಟೌನ್ಶಿಪ್ ಮಾಡಿ ಅಂತ ಸಲಹೆ. ಬಿಡದಿ ಫಲವತ್ತಾದಂಥ ಭೂಮಿಯಲ್ಲಿ ಸಾವಿರಾರು ರೈತರು ಬದುಕು ಕಟ್ಕೊಂಡಿದ್ದಾರೆ. ಟೌನ್ಶಿಪ್ ಮಾಡಬೇಕು ಅನ್ನೋದೇ ಆದರೆ ಚಿಕ್ಕಬಳ್ಳಾಪುರ ಬಳಿ ಮಾಡಿ, ಯಾರನ್ನು ಶ್ರೀಮಂತರನ್ನಾಗಿ ಮಾಡೋಕೆ ರೈತರನ್ನು ಯಾಕೆ ಬಲಿ ಕೊಡ್ತೀರಿ ಅಂತ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಕಿಡಿಕಾರಿದ್ದಾರೆ. ಬಿಡದಿ ಟೌನ್ಶಿಪ್ ಪ್ರದೇಶದ ಮಂಡಲಹಳ್ಳಿ ಗ್ರಾಮದ ನಾಗರಾಜ್ ಅವರ ಮನೆಗೆ ಗುರುವಾರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಭೇಟಿ ನೀಡಿದ್ರು. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಪಾಲ್ಗೊಂಡಿದ್ರು. ಸೊ ಈ ಸಂದರ್ಭದಲ್ಲಿ ಇಷ್ಟು ವಿಚಾರದ ಬಗ್ಗೆ ಅವರು ಮಾತನಾಡಿರುವಂಥದ್ದು. ಹಿಂಗೆ ಸರ್ಕಾರ ನಿಜವಾಗ್ಲೂ ತಪ್ಪು ಮಾಡ್ತಾ ಇದೆ, ಹುಂಬುತನವನ್ನು ಪ್ರದರ್ಶನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಹುಂಬುತನವನ್ನು ಪ್ರದರ್ಶನ ಮಾಡಬಾರ್ದು, ನಮಗೆ ರೈತರೇ ಇಂಪಾರ್ಟೆಂಟು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಏನು ಹೇಳಿದರೆ ಕೇಳೋಣ ಬನ್ನಿ. ರಾತ್ರಿ ಗುಂಡಾಗಳು ಅವ್ರ ಮನೆ ಬಾಗಿಲಿಗೆ ಬರ್ತಾರೆ, ತಮ್ಮ ಜಮೀನನ್ನ ಬಿಡ್ಕೊಡ್ಬೇಕು ಅನ್ನುವ ಬೆದರಿಕೆಯನ್ನು ಕೂಡ ಒಡ್ತಾ ಇದ್ದಾರೆ ಅನ್ನೋದನ್ನ ಸ್ವತಃ ರೈತರುಗಳೇ ಹೇಳಿದ್ದಾರೆ. ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ, ರೈತರು ಕೊಟ್ರೆ ಮಾತ್ರ ತೆಗೆದುಕೊಳ್ತೇವೆ ಅಂತೇಳಿ. ಹಾಗಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಏನಿದೆ, ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ಆ ರಿಯಲ್ ಎಸ್ಟೇಟ್ ಧೋರಣೆಯಿಂದ ಹೊರಗೆ ಬರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಂತ ಹೇಳಿ ನಾವು ಸ್ಯಾಟಲೈಟ್ ಟೌನ್ಶಿಪ್ ಅನ್ನು ವಿರೋಧ ಮಾಡ್ತೀವ? ಖಂಡಿತ ಇಲ್ಲ. ನಾವು ಅವತ್ತಿನೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದೇವೆ, ರಾಜ್ಯದ ಮತ್ತು ದೇಶದ ಕೈಗಾರಿಕಾ ನೀತಿಗಳು ಸ್ಪಷ್ಟವಾಗಿದ್ದಾವೆ. 70% ರೈತರು ಒಪ್ಕೊಂಡ್ರೆ ಯಾವುದೇ ಒಂದು ಭೂ ಸ್ವಾಧೀನವನ್ನ ಮಾಡಬಹುದು ಅನ್ನೋದು ಕೂಡ ಗೊತ್ತಿದ್ರೂ ಸಹ ಬಹಳ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಹಳ ಚಾಣಾಕ್ಷತನದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗಲೇ ರಾಮನಗರ ಜಿಲ್ಲೆ ಹೆಸರನ್ನು ಕೂಡ ಬದಲಾವಣೆ ಮಾಡಿದ್ರು. ಹೆಸರು ಬದಲಾವಣೆ ಮಾಡಿದ ಮೊದಲ ಹಂತ ಅಷ್ಟೇನೆ. ಈಗ ರೈತರ ಜಮೀನನ್ನು ಕೂಡ ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ಉಪನಗರದ ನೆಪದಲ್ಲಿ ಅಲ್ಲಿ ರೈತರೇ ಮಾತನಾಡ್ತಾ ಇದ್ದದ್ದು ನಾನು ಕೇಳಿದ್ದೇನೆ. ಮುಖ್ಯಮಂತ್ರಿಗಳು ಸಾವಿರಾರು ಎಕರೆ ಜಮೀನಿನಲ್ಲಿ ಒಡೆಯರಿದ್ದಾರೆ, ಅವರೇನೆ ಅವರ ಬಂಧು ಬಳಗದವರೆಲ್ಲರೂ ಕೂಡ 100 ಎಕರೆ 1000 ಎಕರೆನ ಇಟ್ಕೊಂಡಿದ್ದಾರೆ. ಸಣ್ಣ ರೈತರು ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ಆರೋಪವನ್ನು ಕೂಡ ಸ್ಥಳೀಯ ರೈತರು ಹೇಳಿರುವಂತದ್ದು ಕೂಡ ನಾನು ಕೇಳಿದ್ದೇನೆ. ಹಾಗಾಗಿ ತಮ್ಮ ಮುಖೇನ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ, ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನೀವು ಮಾಡಬೇಡಿ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ದಾಗ ಪ್ರಾರಂಭ ಆಯಿತು ಅಂತೇಳಿ ನೆಪ ಒಡ್ಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಜಮೀನನ್ನ, ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಸಿದುಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ.